ರೇಡ್ ಮಾಡಿದಾಗ ದಿಲ್ಲಿ ಫ್ಲಾಟ್ಗಳಲ್ಲಿ ಸಿಕ್ಕಿದ್ದೆಲ್ಲ ಡಿಕೆಶಿ ಹಣವೇನಾ? ಡೈರಿಯಲ್ಲಿ ಸಿಕ್ಕಿರೋ ಕೆಜಿ ಅನ್ನೋ ಕೋಡ್ ವರ್ಡ್ ಬಿಚ್ಚಿಡ್ತಾ ಇದೆಯಾ ಸಂಪೂರ್ಣ ಕಹಾನಿ? ಪರಮಾಪ್ತರೆಲ್ಲ ಡಿಕೆಶಿಗೆ ಉಲ್ಟಾ ಹೊಡಿತಿದ್ದಾರಾ? ಕೇಸ್ನಲ್ಲಿ ಫಿಕ್ಸ್ ಆಗಲಿದ್ದಾರಾ ಡಿಕೆಶಿ? ಇದೇ ಕ್ಷಣದ ಸ್ಪೆಷಲ್ ಡಿಕೆಜಿ ಡೈರಿ. ಕರ್ನಾಟಕ ಕಾಂಗ್ರೆಸ್ನ ಸಂಕಷ್ಟದಿಂದ ಪಾರು ಮಾಡ್ತಾ ಇದ್ದ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಯಾವಾಗ ರೇಡ್ ಆಯ್ತೋ ಅಂದಿನಿಂದ ನೆತ್ತಿ ಮೇಲೆ ತೂಗಾಡ್ತಾ ಇದೆ ಐಟಿ ಎಂಬ ತೂಗುಗತ್ತಿ. ಇದೀಗ ಐಟಿ ನೀಡಿರುವ ದೂರಿನಲ್ಲಿ ಡಿಕೆಶಿ ಹವಾಲಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ವಿಷಯವೂ ಉಲ್ಲೇಖವಾಗಿದ್ದು, ಜಲಸಂಪನ್ಮೂಲ ಸಚಿವ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತಾಗಿದೆ. ಮಗದೊಮ್ಮೆ ಎದುರಾಗಿದೆ ಡಿಕೆಶಿಗೆ ಐಟಿ ಸಂಕಷ್ಟ. ಡಿಕೆಶಿ ಕೊರಳಿಗೆ ಸುತ್ತಿಕೊಳ್ಳುತ್ತಾ ಹವಾಲಾ ಉರುಳು. ಆಪ್ತರೆ ಹೊಡೆದ್ರ ಉಲ್ಟಾ, ಕೇಸಲ್ಲಿ ಆಗ್ತಾರಾ ಫಿಕ್ಸ್? ಕಳೆದ ವರ್ಷ ಆಗಸ್ಟ್ 2ರಂದು ಡಿಕೆ ಶಿವಕುಮಾರ್ ಬೆಂಗಳೂರಿನ ಮನೆ ಸೇರಿದಂತೆ ಆಪ್ತರ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ಇದರ ಜೊತೆಗೆ ಡಿಕೆಶಿ ದೆಹಲಿ ಮನೆಯ ಮೇಲೂ ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳು ಕೋಟಿ ಕೋಟಿ ನಗದನ್ನ ವಶಕ್ಕೆ ಪಡೆದಿದ್ರು. ಅಂದಿನ ಡಿಕೆಶಿ ಮನೆ ಮೇಲಿನ ಐಟಿ ದಾಳಿ ವಿಚಾರಣೆಯ ಹಂತದಲ್ಲಿತ್ತು. ಆದರೆ ಈಗ ಈ ಎಲ್ಲಾ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದ್ದು, ಡಿಕೆಶಿಗೆ ಹವಾಲಾ ಹಣದ ಕರಿನೆರಳು ಬಿದ್ದಿದೆ. ತಪ್ಪು ದಾಖಲೆ ನೀಡಿಕೆ ಮತ್ತು ನಕಲಿ ದಾಖಲೆಗಳ ಸೃಷ್ಟಿ ಆರೋಪದ ಮೇಲೆ ಐಟಿ ಅಧಿಕಾರಿಗಳು ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ನಿನ್ನೆಯಷ್ಟೇ ದೂರು ದಾಖಲಿಸಿದ್ದಾರೆ. ಪ್ರಕರಣವನ್ನು ಆಲಿಸಿದ ನ್ಯಾಯಾಲಯ ಸಚಿವ ಡಿಕೆ ಶಿವಕುಮಾರ್, ಸಚಿನ್ ನಾರಾಯಣ್, ಸುನಿಲ್ ಕುಮಾರ್ ಶರ್ಮಾ, ಆಂಜನೇಯ, ಹನುಮಂತಯ್ಯ ಹಾಗೂ ರಾಜೇಂದ್ರ ಅವರಿಗೆ ಸಮನ್ಸ್ ಜಾರಿ ಮಾಡಿತ್ತು. ಎಲ್ಲ ಆರೋಪಿಗಳು ಆಗಸ್ಟ್ 2ರಂದು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಈ ನಡುವೆ ಇಂದು ಐಟಿ ದಾಖಲಿಸಿದೆ ಎನ್ನಲಾಗಿರುವ ದೂರಿನಲ್ಲಿದ್ದ ಮಹತ್ವದ ಅಂಶ ಬಯಲಾಗಿದ್ದು, ಈ ದೂರಿನಲ್ಲಿ ಹವಾಲಾ ಚಟುವಟಿಕೆಯಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ ಎಂಬ ಉಲ್ಲೇಖವಿರುವುದು ಬಹಿರಂಗವಾಗಿದೆ. ಇದುವರೆಗೂ ಅಕ್ರಮ ಹಣ ಸಂಪಾದನೆ, ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಗಷ್ಟೇ ಸೀಮಿತವಾಗಿದ್ದ ಡಿಕೆಶಿ ಪ್ರಕರಣದ ಜೊತೆಗೆ ಇದ್ದಕ್ಕಿದ್ದಂತೆ ಹವಾಲಾ ಚಟುವಟಿಕೆಯತ್ತ ಸೇರ್ಕೊಂಡಿದ್ದು ಹೇಗೆ ಅಂತ ಅನುಮಾನ ಬಾರದಿರಲ್ಲ. ಆದರೆ ಹೀಗೆ ಹವಾಲಾ ವಿಚಾರ ಬಹಿರಂಗವಾಗೋಕೆ ಕಾರಣವಾಗಿರೋದು ಡಿಕೆಶಿ ಆಪ್ತರೇ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್. ಹೌದು, ದೆಹಲಿಯಲ್ಲಿದ್ದ ಡಿಕೆಶಿ ಆಪ್ತರಾದ ಆಂಜನೇಯ, ರಾಜೇಂದ್ರ ಫ್ಲಾಟ್ಗಳ ಮೇಲೆ ಐಟಿ ದಾಳಿ ನಡೆದಿದ್ದಾಗ ದೆಹಲಿಯಲ್ಲಿ ಸಿಕ್ಕಿದ್ದೇನು? ದೆಹಲಿಯ ಫ್ಲಾಟ್ಗಳಲ್ಲಿ ಒಟ್ಟು 8.59 ಕೋಟಿ ರೂಪಾಯಿ ಪತ್ತೆಯಾಗಿತ್ತು. ಆಂಜನೇಯ ಫ್ಲಾಟ್ ಅಲ್ಲಿ 12.44 ಲಕ್ಷ ರೂಪಾಯಿ, ಫ್ಲಾಟ್ ನಂಬರ್ B4 ಅಲ್ಲಿ 1.37 ಲಕ್ಷ, ಫ್ಲಾಟ್ ನಂಬರ್ B2 ಅಲ್ಲಿ 41 ಲಕ್ಷ ರೂಪಾಯಿ, ಫ್ಲಾಟ್ ನಂಬರ್ B5 ಅಲ್ಲಿ 6.68 ಕೋಟಿ ಪತ್ತೆಯಾಗಿತ್ತು. ಪ್ರಕರಣದಲ್ಲಿ ಆಂಜನೇಯ 4ನೇ ಆರೋಪಿ ಹಾಗೂ ರಾಜೇಂದ್ರ 5ನೇ ಆರೋಪಿ ಎಂದು ಹೆಸರಿಸಲಾಗಿತ್ತು. ಡಿಕೆಎಸ್ಗೆ ಈಗ ಕೆಜಿ ಕೋಡ್ ವರ್ಡ್ ಕಂಟಕ. ಆಪ್ತನೇ ಬಾಯ್ಬಿಟ್ಟ ಕೆಜಿ ವರ್ಡ್ ರಹಸ್ಯ. ಅಂದು ದೆಹಲಿಯಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಒಂದಷ್ಟು ಡೈರಿಗಳನ್ನು ವಶಕ್ಕೆ ಪಡೆದಿದ್ರು. ಈ ಡೈರಿಯಲ್ಲಿ ಬರೆದ ಕೆಲ ಅಂಶಗಳ ಬಗ್ಗೆ ತನಿಖೆ ನಡೆಸಿದಾಗ ಅದರಲ್ಲಿ ಟಿಪ್ಪಣಿಗಳು ಪತ್ತೆಯಾಗಿದ್ದಲ್ಲದೆ ಕೆಜಿ ಎಂಬ ಕೋಡ್ ವರ್ಡ್ ಉಲ್ಲೇಖವಾಗಿತ್ತು ಎಂದು ಐಟಿ ದಾಖಲಿಸಿರುವ ದೂರಿನಲ್ಲಿ ಸೇರಿಸಲಾಗಿದೆ. ವಿಚಾರಣೆ ವೇಳೆ ಲಕ್ಷಕ್ಕೆ ಕೆಜಿ ಎಂಬ ಕೋಡ್ ವರ್ಡ್ ಬಳಕೆ ಮಾಡಲಾಗ್ತಿತ್ತು ಎಂಬ ಮಾಹಿತಿಯನ್ನ ಸ್ವತಃ ರಾಜೇಂದ್ರನೇ ಬಾಯ್ಬಿಟ್ಟಿದ್ದಾನೆ ಅಂತ ಈ ದೂರಿನಲ್ಲಿದೆ. ಹೀಗಾಗಿ ಡಿಕೆಶಿಗೆ ಹವಾಲಾ ನಂಟು ಅಂಟಿಕೊಂಡಿದೆ.
ವಿಚಾರಣೆಯಲ್ಲಿ ಡಿಕೆಶಿ ವಿರುದ್ಧ ಹೇಳಿಕೆ ಕೊಟ್ಟ ಬಂಟ. ನನ್ನ ಹಣವಲ್ಲ, ಎಲ್ಲ ಡಿಕೆಶಿ ಹಣ ಎಂದ ಆಂಜನೇಯ. ಇಷ್ಟೇ ಅಲ್ಲದೆ ಕರ್ನಾಟಕ ಭವನದ ಸಂಪರ್ಕಾಧಿಕಾರಿ ಆಂಜನೇಯ ತನ್ನ ಮನೆಯಲ್ಲಿ ಸಿಕ್ಕಿದ್ದ 12.34 ಲಕ್ಷ ರೂಪಾಯಿ ಡಿಕೆಶಿಯದ್ದು ಅಂತ ಮೊದಲಿಗೆ ಬಾಯ್ಬಿಟ್ಟು ಆಮೇಲೆ ಉಲ್ಟಾ ಹೊಡೆದ ಬಗ್ಗೆಯೂ ಈ ದೂರಿನಲ್ಲಿ ಸೇರಿಸಲಾಗಿದೆ. ಒಟ್ಟಾರೆ ಇಲ್ಲಿ ಡಿಕೆಶಿ ಆಪ್ತರೇ ಡಿಕೆಶಿಗೆ ವಿಚಾರಣೆ ವೇಳೆ ಗುನ್ನ ಇಟ್ರ ಅನ್ನುವ ಅನುಮಾನ ಬಾರದಿರಲ್ಲ. ಇಷ್ಟೇ ಅಲ್ಲದೆ ಕೋಡ್ ವರ್ಡ್ ಸತ್ಯವನ್ನ ಬಾಯ್ಬಿಟ್ಟಿದ್ದ ರಾಜೇಂದ್ರ ಡಿಕೆಶಿ ಒಡೆತನದ ಶರ್ಮಾ ಟ್ರಾನ್ಸ್ಪೋರ್ಟ್ ವ್ಯವಹಾರ ನೋಡಿಕೊಳ್ಳುತ್ತಿದ್ದ. ಈತ ವಿಚಾರಣೆ ವೇಳೆ ಡಿಕೆಶಿ ಸೂಚನೆ ಮೇರೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ 5 ಕೋಟಿ ರೂಪಾಯಿ ರವಾನೆ ಮಾಡಿರುವ ಬಗ್ಗೆ ಐಟಿ ದಾಖಲಿಸಿರುವ ದೂರಿನಲ್ಲಿ ಉಲ್ಲೇಖವಾಗಿದೆ. ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಈ ಸಂಪೂರ್ಣ ಪ್ರಕರಣದ 3ನೇ ಆರೋಪಿ ಸುನಿಲ್ ಕುಮಾರ್ ಶರ್ಮಾ ಮಾತ್ರ ಕೆಜಿ ಎಂಬ ಕೋಡ್ ವರ್ಡ್ಗೆ ಕಾರ್ಗೋ ಎಂದು ಸಮಜಾಯಿಷಿ ಕೊಟ್ಟಿದ್ದ ಎನ್ನಲಾಗಿದೆ. ಇನ್ನು ಡಿಕೆಶಿ ಕೂಡ 8.59 ಕೋಟಿ ಪೈಕಿ ಕೇವಲ 41 ಲಕ್ಷ ರೂಪಾಯಿ ಮಾತ್ರ ತನ್ನದು ಎಂದಿದ್ರು. ಆದರೆ ವಿಚಾರಣೆ ಸಂದರ್ಭ ಆಂಜನೇಯ ಹಾಗೂ ರಾಜೇಂದ್ರ ಉಲ್ಟಾ ಹೊಡೆದಿದ್ರಿಂದ ಹಾಗೂ ಡಿಕೆಶಿಗೆ ತಡೆಗೋಡೆಯಾಗಿ ನಿಂತಿದ್ದ ಸಚಿನ್ ನಾರಾಯಣ್ ತನ್ನ ಹಣವೆಂದೇ ಹೇಳಿಕೊಂಡಿದ್ರು ಆ ಹಣಕ್ಕೆ ಸೂಕ್ತ ದಾಖಲೆ ಕೊಡಲು ವಿಫಲವಾಗಿದ್ದಾರೆ ಅಂತ ದೂರಿನಲ್ಲಿದೆ. ಡಿಕೆಶಿಗೆ ಕೈ ಕೊಟ್ರ ಆಪ್ತ ಬಂಟ ಸಚಿನ್ ನಾರಾಯಣ್. ಡಿಕೆಶಿ ತಮ್ಮ ಅಘೋಷಿತ ಹಣ ರಕ್ಷಣೆಗೆ ಸಚಿನ್ ನಾರಾಯಣ್ರನ್ನ ಬಳಸಿಕೊಂಡಿದ್ರು. ಆದರೆ ವಿಚಾರಣೆ ಸಂದರ್ಭ ಸಚಿನ್ ನಾರಾಯಣ್ ಹಣದ ಮೂಲ ತಿಳಿಸೋಕೆ ವಿಫಲವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಟಿ ದೂರಿನಲ್ಲಿ ಡಿಕೆ ಶಿವಕುಮಾರ್ ಸಾರ್ವಜನಿಕ ಸೇವೆಯಲ್ಲಿದ್ದಾರೆ, ಭ್ರಷ್ಟಾಚಾರ ತಡೆ ಕಾಯ್ದೆಯಿಂದ ಬಚಾವಾಗಲು ಸಚಿನ್ ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಸಂಪೂರ್ಣ ಪ್ರಕರಣ ಡಿಕೆಶಿಗೆ ಉರುಳಾಗಿ ಪರಿಣಮಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ. ಐಟಿ ದೂರಿನಲ್ಲಿ ಡಿಕೆಶಿ ಹವಾಲಾ ಚಟುವಟಿಕೆ ಬಗ್ಗೆ ಉಲ್ಲೇಖ. ಡಿಕೆ ಶಿವಕುಮಾರ್ಗೆ ಹೆಜ್ಜೆ ಹೆಜ್ಜೆಗೂ ಕಾಡ್ತಿದೆ ನಾನಾ ಕಂಟಕ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಕರಣ ಈಗ ಮತ್ತಷ್ಟು ಟೈಟ್ ಆಗೋಕೆ ಕಾರಣವಾಗಿರೋ ಹವಾಲಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ವಿಚಾರ. ಆದರೆ ಇದಕ್ಕೆ ಡಿಕೆಶಿ ಮಾತ್ರ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾವುದೂ ತಪ್ಪುಗಳನ್ನು ಮಾಡಿಲ್ಲ, ಎಲ್ಲ ಏನೇನು ಬೇಕೋ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಹವಾಲಾ ಅಂದ್ರೇನು ಅಂತೇಳಿ ಯಾರ್ಯಾರ್ದೋ ಬೇಕಾದಷ್ಟು ದೊಡ್ಡ ದೊಡ್ಡ ನಾಯಕರುಗಳದೆಲ್ಲ ಜಡ್ಜ್ಮೆಂಟ್ಗಳಿದೆ. ಅದೆಲ್ಲ ಬಿಡಿಸಿ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಇದು ರಾಜಕಾರಣ ಯಾವ ಹಂತದಲ್ಲಿ ಏನೇನು ಈಗಾಗಲೇ 3 ಪ್ರಾಸಿಕ್ಯೂಷನ್ ಕೇಸ್ ನನ್ನ ಮೇಲೆ ಹಾಕಿದ್ದಾರೆ. ಯಾವಾಗ ಜೈಲು, ಯಾವಾಗ ಬೇಲು, ಯಾವಾಗ ಏನೇನು ಅಂತೆಲ್ಲ ತೋರಿಸ್ತಾ ಇತ್ತು. ನಿಮಗೆಲ್ಲ ಏನೇನು ಸಂತೋಷ ಬರ್ತದೋ ಮಾಡಿ, ಅವ್ರಿಗೇನು ಸಂತೋಷ ಬರ್ತದೋ ಅವ್ರು ಮಾಡಲಿ. ಇರಲಿ, ನ್ಯಾಯಾಲಯ ಇದೆ. ನ್ಯಾಯಾಲಯ, ಗೌರವ, ಕಾನೂನು, ಈ ದೇಶ ಎಲ್ಲರಿಗೂ ಕೂಡ ಕಾನೂನು ಅವಕಾಶ ಇದೆ, ಸಂವಿಧಾನ ಇದೆ. ನಾವೆಲ್ಲ ಥರದಕ್ಕೂ ಗೌರವವನ್ನು ಕೊಟ್ಟು ನಮ್ಮ ಕೆಲಸ ನಾವು ಮಾಡ್ತೇವೆ. ಆದರೆ ಇದರಿಂದ ಎಲ್ಲ ಡಿಕೆ ಶಿವಕುಮಾರ್ನ ಜಗ್ಗಿಸ್ಬಿಡ್ತೀನಿ ಅಂತ ಯಾರು ತಿಳ್ಕೊಂಡಿದ್ರೆ ನಾವೆಲ್ಲದಕ್ಕೂ ಸಿದ್ಧ ಇದ್ದೇವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತು ಜೀವನ ಮಾಡೋಂಥ ಸಂದರ್ಭದಲ್ಲಿ ಈ ಎಡರು ತೊಡರು ಬರ್ತದೆ. ನಾನು ನ್ಯಾಯಬದ್ಧವಾಗಿ ನಾನು ಇದ್ದೇನೆ. ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂದ ತಕ್ಷಣ ಅದಕ್ಕೆಲ್ಲ ನನ್ನ ಮೇಲೆ ಹೊಣೆ ಹೊರಿಸಿದ್ರೆ ಅದಕ್ಕೆ ನಾನಲ್ಲ. ಬೇಕಾದಷ್ಟು ನನ್ನ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ, ನಂಟರಿಷ್ಟರಿಗೆಲ್ಲ ಬೇಕಾದಷ್ಟು ಕಿರುಕುಳ ಆಗ್ತಾಯಿದೆ. ಕಿರುಕುಳ ಅಂತಂದರೆ ಅದನ್ನು ನಾನು ಬಿಚ್ಚಿ ಮಾತಾಡೋಕ್ಕೆ ಈಗ ಸದ್ಯಕ್ಕೆ ಆಗೋದಿಲ್ಲ. ಯಾಕೆಂದರೆ ನ್ಯಾಯಾಲಯದಲ್ಲಿ ಕೆಲವು ವಿಚಾರದಿಂದ ನ್ಯಾಯಾಲಯಕ್ಕೆ ನಾವು ಸಂಪೂರ್ಣವಾದಂಥ ಗೌರವವನ್ನು ನಾವು ಕೊಡಬೇಕಾಗಿದೆ. ನ್ಯಾಯಾಲಯದಲ್ಲಿ ಕೇಸ್ ಇಲ್ಲ ಅಂದಿದ್ರೆ ನನ್ನ ಮಾತೇ ಬೇರೆ ಇತ್ತು, ನನ್ನ ವಿಚಾರನೇ ಬೇರೆ ಇತ್ತು. ಸೊ ನ್ಯಾಯಾಲಯಕ್ಕೆ ಹೋದ ಮೇಲೆ ನಾವು injustice will not be flown from the seat of justice ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು
ನ್ಯಾಯಾಲಯಕ್ಕೆ ತಲೆಬಾಗಿ ಅವ್ರ ಗೌರವವನ್ನು ನಾನು ಕೊಡ್ತೇನೆ. ಡಿಕೆಶಿ ನೋಡಿದ್ರೆ ನನ್ನ ಜೊತೆಯೂ ಡೈರಿ ಇದೆ, ನಾನು ಬಹಿರಂಗಪಡಿಸ್ತೀನಿ ಸಮಯ ಸಂದರ್ಭ ಬಂದಾಗ ಅಂತಿದ್ದಾರೆ. ಆದ್ರೆ ಈ ಪ್ರಕರಣ ಅಷ್ಟು ಸುಲಭವಾಗಿ ಡಿಕೆಶಿಗೆ ಬಿಡುಗಡೆ ಕೊಡುವಂತಿಲ್ಲ. ಈ ಸಂಬಂಧ ಡಿಕೆಶಿ ಸಹೋದರ ಸುರೇಶ್ ಹಾಗೂ ತಾಯಿ ವಿರುದ್ಧವೂ ದೂರಿದ್ದು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಡಿಕೆ ಸುರೇಶ್ ನಾವು ಕಾನೂನಾತ್ಮಕ ಹೋರಾಟ ನಡೆಸಿ ಜಯ ಸಾಧಿಸುತ್ತೇವೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಸವಾಲಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಸೊ ನಾವು ಕಾನೂನಿನ ಚೌಕಟ್ಟಿನಲ್ಲಿದ್ದೇವೆ, ನ್ಯಾಯಬದ್ಧವಾಗಿದ್ದೇವೆ, ನಾವು ಯಾರಿಗೂ ಹೆದರ್ಕೋಬೇಕಾದಿಲ್ಲ. ಹಾಗಾಗಿ ನಮಗೆ ಆತ್ಮಸ್ಥೈರ್ಯ ಇದೆ. ನಾವು ಎಲ್ಲದರಿಂದ ಯಾರು ಏನೇ ಮಾಡಿದ್ರು ಎಲ್ಲರಿಂದ ಹೊರಗಡೆ ಬರ್ತೇವೆ ಅಂತ. ಈಗೇನು ಡೈರಿ ಸಿಕ್ಕಿದೆ, ಹಣ ವರ್ಗಾವಣೆ ಆಗಿದೆ, ಅದು ಇದು ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ, ಇದು ಬೇರೆಯವ್ರ ಮನೇಲಿ ಸಿಕ್ಕಿರೋದು. ಡಿ.ಕೆ. ಶಿವಕುಮಾರ್ ಮನೆ ಡೈರಿನ ಬಗ್ಗೆ ಯಾರು ಮಾತಾಡಲಿಲ್ಲ. ಐ ಟಿ ಅವರು ಯಾಕೆ ಮಾತಾಡಿಲ್ಲ ಅಂತಕ್ಕಂಥದ್ದನ್ನ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಡಿಕೆಶಿಗೆ ಆದಾಯ ತೆರಿಗೆ ವಂಚನೆ ಪ್ರಕರಣದ ಜೊತೆಗೆ ಹವಾಲಾ ಟೆನ್ಷನ್ ಶುರುವಾಗಿದೆ. ತಪ್ಪು ಮಾಡಿಲ್ಲ, ಕಾನೂನು ಹೋರಾಟ ಮಾಡಿ ಗೆದ್ದೇ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸದಲ್ಲೂ ಇದ್ದಾರೆ. ಇದೀಗ ಡಿಕೆಶಿ ವಿರುದ್ಧ ಕೇಳಿ ಬರ್ತಾ ಇರೋ ಐಟಿ ದೂರಿನಲ್ಲಿ ಉಲ್ಲೇಖವಾಗಿರುವ ಹವಾಲಾ ಒಂದು ಕಾನೂನು ಬಾಹಿರ ಚಟುವಟಿಕೆ ಅಂತ ಎಲ್ರಿಗೂ ಗೊತ್ತು. ಒಂದ್ ವೇಳೆ ಈ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಸಾಬೀತಾದ್ರೆ ಡಿಕೆಶಿ 7 ವರ್ಷ ಕೂಡ ಜೈಲು ಸೇರಬಹುದು. ಈ ಹಿಂದೆ ದೇಶದ ಹಲವು ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳ ವಿರುದ್ಧವೂ ಹವಾಲಾ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಆರೋಪ ದಾಖಲಾಗ್ತಿತ್ತು. ಕಾನೂನು ಸಮರವು ಮುಂದುವರಿಯುತ್ತಿತ್ತು. ಇದೀಗ ಡಿಕೆ ಶಿವಕುಮಾರ್ ಕೂಡ ಇದೇ ಆರೋಪವನ್ನ ಎದುರಿಸುತ್ತಿದ್ದಾರೆ. ಹಾಗಾದ್ರೆ ಆ ಹವಾಲಾ ಹಣದ ಡೀಲ್ ಹೇಗೆಲ್ಲ ನಡೆಯುತ್ತೆ ಅಂತ ನೋಡೋದಾದ್ರೆ, ಹವಾಲಾ ಅಂದ್ರೇನು? ಹವಾಲಾ ಅಂದ್ರೆ ಸಿಂಪಲ್ ಆಗಿ ಕಾನೂನು ಬಾಹಿರ ಹಣ ವಹಿವಾಟು ಅಂತ ವ್ಯಾಖ್ಯಾನಿಸಬಹುದಾಗಿದೆ. ಬ್ಯಾಂಕಿಂಗ್ ಅಥವಾ ಕಾನೂನಾತ್ಮಕ ಮಾರ್ಗದ ಹೊರತಾದ ಹಣ ವರ್ಗಾವಣೆ ಇದಾಗಿದ್ದು, ವೈಯಕ್ತಿಕ ನೆಟ್ವರ್ಕ್ ಮೂಲಕ ಹಣದ ಕೈ ಬದಲಾವಣೆ ಮಾಡುವ ವಿಧಾನ ಇದಾಗಿದೆ. ಕಪ್ಪು ಹಣ ಹಾಗೂ ಹವಾಲಾ ಜಾಲ ಭಾರತದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ನೀಡಿದೆ. ದೊಡ್ಡ ಪ್ರಮಾಣದ ಕಪ್ಪು ಹಣ ಇದೇ ಹವಾಲಾ ನೆಟ್ವರ್ಕ್ ಮೂಲಕ ಹರಿದಾಡುತ್ತೆ. ಸುಲಭವಾದ ಉದಾಹರಣೆ ಸಹಿತ ಈ ಹವಾಲಾ ಚಟುವಟಿಕೆಯನ್ನ ಹೇಳೋದಾದ್ರೆ, ಹೇಗಿರುತ್ತೆ ಹವಾಲಾ ಆಪರೇಷನ್? ನೀವು ಮನೆ ಕಟ್ತೀರಿ ಅಂತ ಅಂದ್ಕೊಳ್ಳಿ. ಈ ಕೆಲಸಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗತ್ತೆ. ಆಗ ನೀವು ದುಬೈನಲ್ಲೋ ಅಥವಾ ಇನ್ನೆಲ್ಲಾದ್ರೂ ಇರೋ ನಿಮ್ಮ ಪರಿಚಿತರನ್ನ ಸಂಪರ್ಕಿಸಿ ನೀವು ಅವರ ಬಳಿ ಹಣ ಕೇಳ್ತೀರಿ. ಆಗ ಅವರು ಅಲ್ಲಿಂದ ಬ್ಯಾಂಕ್ ಮೂಲಕ ನಿಮಗೆ ಹಣ ಕಳುಹಿಸಬೇಕು. ಆದ್ರೆ ಇಂತಹ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಟ್ರಾನ್ಸಾಕ್ಷನ್ಸ್ ಶುಲ್ಕ ಇರುತ್ತೆ. ಇನ್ನು ದೊಡ್ಡ ಮೊತ್ತದ ಹಣದ ವಹಿವಾಟಾದ್ರೆ ಕಮಿಷನ್ ಅಥವಾ ಶುಲ್ಕ ಸಹ ಹೆಚ್ಚಿರುತ್ತೆ. ಇಂತಹ ಸಂದರ್ಭದಲ್ಲಿ ಹವಾಲಾ ನೆಟ್ವರ್ಕ್ ಬಳಕೆಯಾಗುತ್ತದೆ. ಹವಾಲಾ ಅನ್ನೋ ಮಾರ್ಗದ ಮೂಲಕ ಬ್ಯಾಂಕಿಂಗ್ ವೆಚ್ಚಕ್ಕಿಂತ ಕಡಿಮೆ ಕಮಿಷನ್ಗೆ ಹಣದ ರವಾನೆ ಮಾಡಲು ಸಾಧ್ಯವಾಗುತ್ತದೆ. ಜೊತೆಗೆ ಬ್ಯಾಂಕಿಂಗ್ ವಹಿವಾಟಿನಲ್ಲಿ ದಾಖಲೆಗಳು ನಮೂದಾಗುತ್ತೆ. ಅದೇ ಹವಾಲಾ ಬಳಕೆಯಾದ್ರೆ ಯಾವುದೇ ದಾಖಲೆ ಇಲ್ಲದೆ ವ್ಯವಹಾರ ನಡೆಸಬಹುದಾಗಿದೆ. ಹೀಗಾಗಿ ಅಕ್ರಮ ವಹಿವಾಟುಗಳಲ್ಲಿ ಹವಾಲಾ ನೆಟ್ವರ್ಕ್ ಬಳಕೆ ಮಾಡಲಾಗುತ್ತೆ. ಹವಾಲಾ ಆಪರೇಷನ್ ಹೀಗೆ ನಡೆದರೆ ಇನ್ನು ಹಣದ ಎಕ್ಸ್ಚೇಂಜ್, ಹವಾಲಾ ಹಣ ಎಕ್ಸ್ಚೇಂಜ್ ಹೇಗೆ? ಯಾರು ಹವಾಲಾ ಮೂಲಕ ಹಣ ವರ್ಗಾವಣೆ ಮಾಡಲು ಬಯಸುತ್ತಾರೋ ಅವರು ವಿದೇಶಿ ಹವಾಲಾ ಏಜೆಂಟ್ ಸಂಪರ್ಕ ಮಾಡಬೇಕಾಗುತ್ತೆ. ವ್ಯವಹಾರ ಮಾಡುವ ವ್ಯಕ್ತಿಯ ಸಂಬಂಧಿ ಅಥವಾ ಆಪ್ತನಿಂದ ಹವಾಲಾ ಏಜೆಂಟ್ ಸಂಪರ್ಕಿಸಿದ ಬಳಿಕ ಏಜೆಂಟ್ಗೆ ಇಂತಿಷ್ಟು ಹಣ ಕೊಡಬೇಕಾಗತ್ತೆ. ಬಳಿಕ ಆ ಏಜೆಂಟ್ ಎಲ್ಲಿಗೆ ಹಣ ಕಳುಹಿಸಬೇಕೋ ಆ ಊರಿನ ಏಜೆಂಟ್ ಸಂಪರ್ಕಿಸುತ್ತಾನೆ. ಸಂಬಂಧಪಟ್ಟವರಿಂದ ಹಣ ತಲುಪಿರೋದನ್ನ ಖಾತ್ರಿಪಡಿಸುತ್ತಾನೆ. ಇದಾದ ನಂತರ ವ್ಯವಹಾರ ಮಾಡುವ ವ್ಯಕ್ತಿ ಬಂದು ತನ್ನ ಊರಿನ ಏಜೆಂಟ್ ಸಂಪರ್ಕ ಮಾಡಿ ಹಣ ಕೇಳ್ತಾನೆ.
ಆ ಏಜೆಂಟ್ ಇಂತಿಷ್ಟು ಅಂತ ಕಮಿಷನ್ ಇಟ್ಕೊಂಡು ಹಣ ಕೊಡ್ತಾನೆ. ಹೀಗೆ ಯಾವುದೇ ದಾಖಲೆಗಳ ಟೆನ್ಷನ್ ಇಲ್ಲದೆ ಹಣ ವರ್ಗಾವಣೆಯಾಗುವುದಲ್ಲದೆ ಇದಕ್ಕೆ ಯಾವುದೇ ವಿದೇಶಿ ವಿನಿಮಯ ಶುಲ್ಕವೂ ಬೀಳದೆ ಹಣ ವರ್ಗಾವಣೆಯಾಗುತ್ತೆ. ಇಂತಹದೊಂದು ಹವಾಲಾ ಚಟುವಟಿಕೆಯಲ್ಲಿ ಡಿಕೆಶಿ ಭಾಗಿಯಾಗಿದ್ದಾರೆ ಅಂತ ಐಟಿ ಅಧಿಕಾರಿಗಳು ದೂರಲ್ಲಿ ಹೇಳಿರಬೇಕು ಅಂದ್ರೆ ವಿಚಾರಣೆ ವೇಳೆ ರಾಜೇಂದ್ರ, ಆಂಜನೇಯ ಅಥವಾ ಸಚಿನ್ ನಾರಾಯಣ್ ಈ ಮೂವರಲ್ಲಿ ಒಬ್ಬರಾದ್ರೂ ಅಂತಹದ್ದೊಂದು ಚಟುವಟಿಕೆಗೆ ಸಂಬಂಧಪಟ್ಟ ಸತ್ಯವನ್ನ ಬಾಯ್ಬಿಟ್ಟಿರಬೇಕಾಗತ್ತೆ. ಹಾಗಾಗಿ ಈಗ ಡಿಕೆಶಿ ವಿರುದ್ಧ ಏನೇ ಆರೋಪ ಕೇಳಿ ಬಂದ್ರೂ ಅವೆಲ್ಲದರ ಸಂಪೂರ್ಣ ಜವಾಬ್ದಾರರು ಡಿಕೆಶಿ ಬಂಟರೇ ಆಗಿದ್ದಾರೆ. ಒಂದು ವೇಳೆ ಐಟಿ ದೂರಿನಲ್ಲಿ ಉಲ್ಲೇಖಿಸಿದೆ ಎನ್ನಲಾಗಿರುವ ಡಿಕೆಶಿ ವಿರುದ್ಧದ ಹವಾಲಾ ಆರೋಪ ಸಾಬೀತಾದಲ್ಲಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. 1991ರಲ್ಲಿ ನಡೆದಿದ್ದ ಜೈನ್ ಹವಾಲಾ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಆರೋಪಿಗೆ 1 ವರ್ಷ ಶಿಕ್ಷೆ ವಿಧಿಸಿದ ಉದಾಹರಣೆ ಇದೆ. ಆದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದರ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಆದರೆ ಸದ್ಯಕ್ಕೆ ಐಟಿ ಅಧಿಕಾರಿಗಳು ಈ ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 33 ಪುಟಗಳ ದೂರನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಡಿಕೆ ಶಿವಕುಮಾರ್, ಮೊದಲ ಆರೋಪಿಯಾಗಿದ್ದು, 2ನೇ ಆರೋಪಿಯಾಗಿ ಸಚಿನ್ ನಾರಾಯಣ್, 3ನೇ ಆರೋಪಿ ಸುನಿಲ್ ಕುಮಾರ್ ಶರ್ಮಾ, 4ನೇ ಆರೋಪಿ ಆಂಜನೇಯ ಹನುಮಯ್ಯ, 5ನೇ ಆರೋಪಿಯಾಗಿ ರಾಜೇಂದ್ರ ಎನ್ ಅಂತ ಐಟಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟಲ್ಲದೆ ಇಷ್ಟೂ ಆರೋಪಿಗಳ ನಡುವೆ ಇರುವ ಸಂಬಂಧದ ಬಗ್ಗೆಯೂ ಐಟಿ ಅಧಿಕಾರಿಗಳು ಸ್ಪಷ್ಟವಾಗಿ ದೂರಿನಲ್ಲಿ ಹೇಳಿದ್ದಾರೆ. 33 ಪುಟಗಳ ದೂರಿನಲ್ಲಿ ಏನಿದೆ? ಇದರಲ್ಲಿ ಡಿಕೆ ಶಿವಕುಮಾರ್ ಹಲವಾರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಅಲ್ಲದೆ ರಿಯಲ್ ಎಸ್ಟೇಟ್ ಮತ್ತು ಪ್ರಾಪರ್ಟಿ ಡೆವಲಪ್ಮೆಂಟ್ ವ್ಯವಹಾರ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದು, ಸಚಿನ್ ನಾರಾಯಣ್, ಡಿಕೆಶಿ ಇಬ್ಬರು ಡಾಲರ್ಸ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾಗಿದ್ದಾರೆ. ಡಿಕೆಶಿ, ಸಚಿನ್ ನಾರಾಯಣ್ ನಡುವೆ ಹಣಕಾಸು ವ್ಯವಹಾರ ಇದೆ ಅಂತ ಹೇಳಲಾಗಿದೆ. ಇನ್ನು ಶಿವಕುಮಾರ್, ಸುನಿಲ್ ಕುಮಾರ್ ಶರ್ಮಾ ನಡುವೆ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಇದ್ದು, ಆಂಜನೇಯ ಹಾಗೂ ಹನುಮಂತಯ್ಯ ಡಿಕೆಶಿಯ ಖಾಸಗಿ ವ್ಯವಹಾರ ನೋಡಿಕೊಳ್ತಿದ್ರು ಅಂತ ದೂರಿನಲ್ಲಿ ಹೇಳಲಾಗಿದೆ. ಸಚಿವ ಡಿಕೆ ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ತೆರಿಗೆ ಪಾವತಿಸುವುದನ್ನು ತಪ್ಪಿಸಿದ್ದಾರೆ ಮತ್ತು ಆದಾಯ ತೆರಿಗೆ ಕಾಯ್ದೆಯಡಿ ತಪ್ಪು ದಾಖಲೆಗಳನ್ನು ನೀಡಿದ್ದಾರೆ ಅಂತ ಆದಾಯ ತೆರಿಗೆ ಇಲಾಖೆಯ ಐಟಿ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯಡಿ ಸಲ್ಲಿಸಲಾಗಿದ್ದ ದೂರಿನ ಆಧಾರದ ಮೇಲೆ ನ್ಯಾಯಾಲಯ ಈಗಾಗಲೇ ಡಿಕೆಶಿಗೆ ಸಮನ್ಸ್ ಜಾರಿ ಮಾಡಿದೆ. ಹೀಗಾಗಿ ಇದೀಗ ಒಟ್ಟಾರೆ ಡಿಕೆಶಿಗೆ ನಾನಾ ಆಂಗಲ್ಗಳಲ್ಲಿ ಐಟಿ ಸಂಕಷ್ಟ ಎದುರಾಗಿದ್ದು, ಅಂತಿಮವಾಗಿ ಕೋರ್ಟ್ನಲ್ಲಿ ಡಿಕೆಶಿ ತಮ್ಮನ್ನ ತಾವು ಹೇಗೆ ದಾಖಲೆಗಳನ್ನು ನೀಡುವ ಮೂಲಕ ರಕ್ಷಿಸಿಕೊಳ್ತಾರೆ ಅನ್ನೋದರ ಮೇಲೆ ಸಂಪೂರ್ಣ ಪ್ರಕರಣ ನಿಂತಿದೆ. ಹಾಗಾಗಿ ಸದ್ಯಕ್ಕಂತೂ ಡಿಕೆಶಿ ವಿರುದ್ಧದ ಯಾವ ಪ್ರಕರಣಗಳು ಅಷ್ಟು ಸುಲಭವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವ ಸಾಧ್ಯತೆಗಳು ಕಡಿಮೆ. ಸದ್ಯಕ್ಕಂತೂ ಐಟಿ ಸಂಕಷ್ಟದಿಂದ ಡಿಕೆಶಿಗೆ ಮುಕ್ತಿ ಸಿಗೋ ಹಾದಿ ಅಷ್ಟು ಸುಲಭ ಇಲ್ಲ. ಜೊತೆಗೆ ಡಿಕೆಶಿ ಬಂಟರೇ ವಿಚಾರಣೆಯಲ್ಲಿ ಉಲ್ಟಾ ಹೊಡೆದಿರೋದ್ರಿಂದ ಇನ್ನಷ್ಟು ಸಂಕಷ್ಟವೂ ಎದುರಾಗಿದೆ. ಹಾಗಾಗಿ ಕನಕಪುರ ಸಣ್ಣದಾಗಿ ಈಗಿನಿಂದಲೇ ಕಂಪನವಾಗ್ತಾ ಇದೆ. ಅಂತಿಮವಾಗಿ ಸಚಿವರು ತಮ್ಮ ಮೇಲಿರುವ ಎಲ್ಲಾ ಆರೋಪಗಳಿಂದ ಮುಕ್ತವಾಗ್ತಾರಾ? ಆರೋಪ ಸಾಬೀತಾಗಿ ಶಿಕ್ಷೆಯಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.